ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ನಡುವಿನ ಮಾತಿನ ಕೆಸರೆರಚಾಟ ನಿಲ್ತಾ ಇಲ್ಲ. ಕತ್ತಿ ವರ್ಸಸ್ ಜಾರಕಿಹೊಳಿ ಟಾಕ್ ವಾರ್ ಮುಂದುವರೆದಿದೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಇದೀಗ ರಮೇಶ್ ಕತ್ತಿ ಸವಾಲ್ ಹಾಕಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಗಂಡಸಾಗಿದ್ರೆ ನನ್ನ ಮುಂದೆ ಬಂದು ಮಾತನಾಡಿ ಅಂತ ರಮೇಶ್ ಕತ್ತಿ ಸವಾಲ್ ಹಾಕಿದ್ದಾರೆ. ಬೆಲ್ಲದ ಬಾಗೇವಾಡಿಯಲ್ಲಿ ಮಾತನಾಡಿದ್ರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ಸತೀಶ್ ಜಾರಕಿಹೊಳಿ ಕರ್ನಾಟಕದ ಪಪ್ಪು ಇದ್ದಂತೆ. ನಮ್ಮ ದೇಶದಲ್ಲಿ ಇಬ್ಬರು ಪಪ್ಪುಗಳಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಇದ್ರೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಪಪ್ಪು ಎಂದು ವ್ಯಂಗ್ಯವಾಡಿದ್ದಾರೆ ರಮೇಶ್ ಕತ್ತಿ. ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲಾಗಾರೆ. ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನು ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ. ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡುದ್ರು ಸಡ್ಲೆ. ನಮ್ಮ ಹುಕ್ಕೇರಿ ತಾಲೂಕಾಗ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರು. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದು ಅಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ನನ್ನ ಮುಂದೆ ಮಾತಾಡತ್ತಳು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದ್ರು ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾರ್ಗೆ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಗೂ ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ. ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆಗ್ತದೆ. ಹೆಂಗೆ ಗಜಮ್ನತ್ ಮಾಡಿದ್ರು ಮೋಸ ಆಗ್ತಾರೆ. ಅವ್ನು ರಾಹುಲ್ ಗಾಂಧಿನೂ ಹಂಗೆ ಅಂತಾನಲ್ಲ ಅವೇನೋ ಅಂತ ನೋಡು. ಅವ ಯಾರು ಓಟ್ ಚೋರಿನೋ ಏನೋ ಅಂತಾನ. EVM EVMದಾಗ ಅವ್ರು ಗೆದ್ದರು ಜನರ ಪ್ರೀತಿಯಿಂದ ಗೆದ್ದು ಅಂತಾರು. ಮತ್ತು ಸೋತರು ಓಟ್ ಚೋರಿ ಮಾಡಿದಾರಂತಾರು, ಮೋಸ ಮಾಡಿದಾರಂತಾರು. ಮತ್ತು ಇದು ಅದ್ರದ್ದು ಇನ್ನೊಂದು ಬೇರೆದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.